ಹಾಯ್ ಹೆಲೋ ವೀಕ್ಷಕರೇ, ಮಾಹಿರ ಇಂಗ್ಲಿಷ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಫೈನೈಟ್ ಹಾಗೂ ನಾನ್ ಫೈನೈಟ್ ವರ್ಬ್ಗಳ ಬಗ್ಗೆ ಮಹತ್ವದ ಅಂಶಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ಒಂದು ತರಗತಿಯಲ್ಲಿ ಆ ವರ್ಬ್ಗಳಲ್ಲಿ ಫೈನೈಟ್ ವರ್ಬ್ಗಳು ಯಾವುವು, ನಾನ್ ಫೈನೈಟ್ ವರ್ಬ್ಗಳು ಯಾವುವು ಮತ್ತು ಅವುಗಳನ್ನ ವಾಕ್ಯದಲ್ಲಿ ಯಾವ ರೀತಿ ಬಳಸಬೇಕು ಅನ್ನೋದನ್ನ ವೀಕ್ಷಕರೇ ಇವತ್ತಿನ ನಾವು ಅಧ್ಯಯನ ಮಾಡೋಣ. ಈಗಾಗಲೇ ಹೇಳಿದಂತೆ ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್ ಇವು ಇಂಡಿಪೆಂಡೆಂಟ್ ಆಗಿರ್ತವೆ. ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್, ಇನ್ಫಿನಿಟಿವ್ ಇವು ಡಿಪೆಂಡೆಂಟ್ ಆಗಿರ್ತವೆ. ಇವು ಅವಲಂಬಿತ ಆಗಿರ್ತವೆ ಬೇರೆದವರ ಮೇಲೆ. ಆದರೆ ಫೈನೈಟ್ ವರ್ಬ್ಗಳು ಇವು ಡಿಪೆಂಡೆಂಟ್ ಆಗಿರೋದಿಲ್ಲ, ಇಂಡಿಪೆಂಡೆಂಟ್ ಆಗಿರ್ತವೆ. ಹಾಗಾದ್ರೆ ಈಗ ಒಂದು ನಾವು ನೋಟ್ ಅನ್ನ ನೋಡೋಣ. ಒಂದು ನೋಟ್ ದ ನೋಟ್ ಸೈಜ್ ನೋಟ್ ಏನಂದ್ರೆ all the helping words and models are always finite verbs ante. finite verbs ನೋಟ್ ಏನು, all helping verbs and models are finite verbs. ಎಲ್ಲಾ ಸಹಾಯಕ ಕ್ರಿಯಾಪದಗಳು ಮತ್ತು ಅದೇ ರೀತಿಯಾಗಿ ಮಾಡೆಲ್ಸ್ ಇವುಗಳು ಯಾವತ್ತೂ ಕೂಡ ಫೈನೈಟ್ ವರ್ಬ್ಸ್ ಗಳಾಗಿ ಕೆಲಸ ಮಾಡ್ತವೆ. ಈಗಾಗಲೇ ನೀವು ಹೆಲ್ಪಿಂಗ್ ವರ್ಬ್ ಅಂತ ನಾನು ವಿಡಿಯೋ ಮಾಡಿದ್ದೇನೆ. ಆ ಹೆಲ್ಪಿಂಗ್ ವರ್ಬ್ ಅಂತಕ್ಕಂತಹ ವಿಡಿಯೋದಲ್ಲಿ ಅಂದ್ರೆ ಆಕ್ಸಿಲರಿ ವರ್ಬ್ ಅಂತ ವಿಡಿಯೋ ಮಾಡಿದ್ದೇನೆ. ನೀವು ಅದನ್ನ ಸರ್ಚ್ ಮಾಡಬಹುದು ನನ್ನ ಚಾನೆಲ್ ನಲ್ಲಿ. ಆ ಆಕ್ಸಿಲರಿ ವರ್ಬ್ ನಲ್ಲಿ ಯಾವುವು ಹೆಲ್ಪಿಂಗ್ ವರ್ಬ್ಸ್ ಗಳು, ಪ್ರೈಮರಿ ಆಕ್ಸಿಲರಿ ವರ್ಬ್ ಗಳು ಯಾವುವು, ಸೆಕೆಂಡರಿ ಆಕ್ಸಿಲರಿ ವರ್ಬ್ ಗಳಲ್ಲಿ ನಾನು ಮಾಡೆಲ್ಸ್ ಗಳ ಬಗ್ಗೆ ಹೇಳಿದ್ದೇನೆ. ಅದರ ಮುಖಾಂತರ ನೀವು ಆ ವಿಡಿಯೋ ಮುಖಾಂತರ ನೀವು ಹೆಲ್ಪಿಂಗ್ ವರ್ಬ್ಸ್ ಗಳು ಯಾವುವು, ಮಾಡೆಲ್ಸ್ ಗಳು ಯಾವುವು ಅನ್ನೋದನ್ನ ತಿಳಿದುಕೊಳ್ಳುವುದರ ಮುಖಾಂತರ ಇವುಗಳನ್ನ ಗುರುತಿಸೋಕೆ ಬಹಳ ಈಸಿ ಆಗ್ತದೆ ನಮಗೆ. ಹಾಗಾದ್ರೆ ಎಲ್ಲಾ ಹೆಲ್ಪಿಂಗ್ ವರ್ಬ್ಸ್ ಗಳು ಮತ್ತು ಮಾಡೆಲ್ಸ್ ಗಳು, ಹೆಲ್ಪಿಂಗ್ ವರ್ಬ್ ಅಂದ್ರೆ ಆಕ್ಸಿಲರಿ ವರ್ಬ್ ಅಂದ್ರೆ ಎಲ್ಲ ಒಂದೇ. ಮಾಡೆಲ್ಸ್ ಗಳು ಏನಪ್ಪಾ ಅಂದ್ರೆ ಫೈನೈಟ್ ವರ್ಬ್ಸ್. ಹಾಗಾದ್ರೆ ಐ ಆಮ್ ಶೋವಿಂಗ್ ಇಲ್ಲಿ ಆಮ್ ಅಂತಕ್ಕಂಥದ್ದು ಫೈನೈಟ್ ವರ್ಬ್ ಅಂದ ಹಾಗೆ. ಹಾಗಾದ್ರೆ ಶೋವಿಂಗ್ ಒಂದು ನಾನ್ ಫೈನೈಟ್ ವರ್ಬ್. ಈಗಾಗಲೇ ಹೇಳಿದ್ದೇನೆ ಶೋವಿಂಗ್ ಅನ್ನೋದು ಇದು P4 ಫಾರ್ಮ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಹೇಳಿದ್ದೇನೆ. ಹಾಗಾದ್ರೆ ಇದು ನಾನ್ ಫೈನೈಟ್ ವರ್ಬ್. ಆದ್ರೆ ನಾವೀಗ ತಿಳ್ಕೊಳ್ಳೋದು ನೋಟ್ ಪ್ರಕಾರ ಆಲ್ ಹೆಲ್ಪಿಂಗ್ ವರ್ಬ್ಸ್ ಅಂಡ್ ಮಾಡೆಲ್ಸ್, ಎಲ್ಲಾ ಸಹಾಯಕ ಕ್ರಿಯಾಪದಗಳು ಮತ್ತು ಮಾಡೆಲ್ಸ್ ಗಳು. ಒಂದು ಮಾಡೆಲ್ಸ್ ನ ಬಳಸೋಣ. he can reach. ಇಲ್ಲಿ ಕ್ಯಾನ್ ಅಂತಕ್ಕಂಥದ್ದು ಮಾಡೆಲ್. ಇದು ಮಾಡೆಲ್ ಏನಪ್ಪಾ ಅಂದ್ರೆ ಫೈನೈಟ್ ವರ್ಬ್. ಇದು ಫೈನೈಟ್, ಇದು ಕೂಡ ಫೈನೈಟ್. ಯಾಕಂದ್ರೆ ಎಲ್ಲಾ ಸಹಾಯಕ ಕ್ರಿಯಾಪದಗಳು ಮತ್ತು ಮಾಡೆಲ್ಸ್ ಗಳು ಫೈನೈಟ್ ವರ್ಬ್ಸ್ ಅಂತ ಹೇಳಿದ್ದೇವೆ. ಹಾಗಾದ್ರೆ ಈ ನೋಟ್ ಒಂದು ಸರಿಯಾಗಿ ಅರ್ಥ ಆದರೆ ತಾವು ಫೈನೈಟ್ ವರ್ಬ್ಸ್ ಯಾವುವು, ನಾನ್ ಫೈನೈಟ್ ವರ್ಬ್ಸ್ ಯಾವುವು ಅನ್ನೋದನ್ನ ನಾವು ತಿಳಿದುಕೊಳ್ಳಬಹುದು. ಒಂದು ವಾಕ್ಯ ರಚನೆ ಆಗಬೇಕಾದ್ರೆ ಅದರಲ್ಲಿ ಕಂಪಲ್ಸರಿ ಕಡ್ಡಾಯವಾಗಿ ಫೈನೈಟ್ ವರ್ಬ್ ಇರಲೇಬೇಕು. ನಾನ್ ಫೈನೈಟ್ ವರ್ಬ್ ಇಲ್ಲ ಅಂದ್ರೆ ನಡೀತದೆ, ಆದ್ರೆ ಫೈನೈಟ್ ವರ್ಬ್ ಇಲ್ಲ ಅಂದ್ರೆ ಅದು ಒಂದು ಟೆನ್ಸ್ ಆಗಲ್ಲ, ಅದು ಒಂದು ವಾಕ್ಯ ಆಗಲ್ಲ. ಫೈನೈಟ್ ವರ್ಬ್ ಕಡ್ಡಾಯವಾಗಿ ಬೇಕು. ಫೈನೈಟ್ ವರ್ಬ್ ಕಡ್ಡಾಯವಾಗಿ ಬೇಕು. ನಾನ್ ಫೈನೈಟ್ ವರ್ಬ್ಗಳು ಫೈನೈಟ್ ವರ್ಬ್ ಮೇಲೆ ಅವಲಂಬಿತ ಆಗಿರ್ತವೆ, ಡಿಪೆಂಡೆಂಟ್ ಆಗಿರ್ತವೆ. ನಾನ್ ಫೈನೈಟ್ ವರ್ಬ್ಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ಫೈನೈಟ್ ವರ್ಬ್ಸ್. ಫೈನೈಟ್ ವರ್ಬ್ ಮೇಲೆ ಡಿಪೆಂಡೆಂಟ್ ಆಗಿರ್ತವೆ. ಯಾವತ್ತು ಫೈನೈಟ್ ವರ್ಬ್ ಆದ್ಮೇಲೆ ನಾವು ನಾನ್ ಫೈನೈಟ್ ವರ್ಬ್ ಅನ್ನ ನೋಡುದು. ಫೈನೈಟ್ ವರ್ಬ್ ಆದ್ಮೇಲೆ ನಾನ್ ಫೈನೈಟ್ ವರ್ಬ್. ಹಾಗಾದ್ರೆ ನಾವು ವಾಕ್ಯದಲ್ಲಿ ಫೈನೈಟ್ ವರ್ಬ್ಸ್ ಗಳು ಯಾವುವು, ನಾನ್ ಫೈನೈಟ್ ವರ್ಬ್ಸ್ ಗಳು ಯಾವುವು ಅನ್ನೋದನ್ನ ನೋಡೋಣ. ಮೊದಲಿಗೆ ತಾವು ನೆನಪಿಟ್ಟುಕೊಳ್ಳಿ, ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್ ಅಂದ್ರೆ ವರ್ಬ್ P1 P2 ಫೈನೈಟ್ ವರ್ಬ್ಸ್. ಅದೇ ರೀತಿಯಾಗಿ ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್, ಇನ್ಫಿನಿಟಿವ್ ಅಂದ್ರೆ P3 P4 P5 ಇವು ಮೂರು ರಚನೆಗಳು ನಾನ್ ಫೈನೈಟ್ ವರ್ಬ್ಸ್. ಇದನ್ನ ಮೊದಲು ನೆನಪಿಟ್ಟುಕೊಳ್ಳ್ರಿ. ಅಂಡ್ ಒಂದು ನೋಟ್ ಹೇಳಿದ್ದೇನೆ, ಆಲ್ ಹೆಲ್ಪಿಂಗ್ ವರ್ಬ್ಸ್ ಅಂಡ್ ಮಾಡೆಲ್ಸ್ ಆರ್ ಆಲ್ವೇಸ್ ಫೈನೈಟ್ ವರ್ಬ್ಸ್. ಇದನ್ನ ರೂಲ್ ಅನ್ನ ಮೊದಲು ಮರಿಲಾರದೆ ನೆನಪಿಟ್ಟುಕೊಳ್ಳ್ರಿ. ಎಲ್ಲಾ ಆಕ್ಸಿಲರಿ ವರ್ಬ್ಸ್ ಮತ್ತು ಮಾಡೆಲ್ಸ್ ಅದು do, does, did, am, is, are, was, were, have, has, had,
have been, has been, had been, ಅದು can, could, shall, should, will, would, may, might, must, ought to, need to, used to and dare to. ಈ ಎಲ್ಲಾ ಮಾಡೆಲ್ಸ್ ಗಳಾಗಿರಲಿ ಆಕ್ಸಿಲರಿ ವರ್ಬ್ ಗಳಾಗಿರಲಿ ಯಾವುದೇ ಆಗಿರಲಿ ಅವುಗಳೆಲ್ಲವೂ ಫೈನೈಟ್ ವರ್ಬ್ಸ್ ಅಂತ ನೆನಪಿಟ್ಟುಕೊಳ್ಳಿ. ಇದು ಬಹಳ ಮುಖ್ಯ, ಫೈನೈಟ್ ವರ್ಬ್. ಹಾಗಾದ್ರೆ ವಾಕ್ಯದಲ್ಲಿ ನಾವು ಫೈನೈಟ್ ವರ್ಬ್ಗಳು ಯಾವುವು, ನಾನ್ ಫೈನೈಟ್ ವರ್ಬ್ಗಳು ಯಾವುವು ಅನ್ನೋದನ್ನ ನೋಡೋಣ. ಸೊ ಪ್ರಿಯ ವೀಕ್ಷಕರೇ, ಈಗಾಗಲೇ ಹೇಳಿದಂತೆ ವಾಕ್ಯದಲ್ಲಿ ಫೈನೈಟ್ ವರ್ಬ್ಗಳು ಯಾವುವು, ನಾನ್ ಫೈನೈಟ್ ವರ್ಬ್ಗಳು ಯಾವುವು ಅನ್ನೋದನ್ನ ಗುರುತಿಸೋಣ. ಸೊ ಮೊದಲನೇ ವಾಕ್ಯ, ಐ ಈಟ್ an apple. I eat an apple. ಇಲ್ಲಿ ಈಟ್ ಅಂತಕ್ಕಂಥದ್ದು 5 ಫಾರ್ಮ್ಗಳಲ್ಲಿ ರಚನೆ ಆಗ್ತದೆ. ಈಟ್, ಏಟ್, ಈಟನ್, ಈಟಿಂಗ್, ಟು ಈಟ್. ಹಾಗಾದ್ರೆ ಇಲ್ಲಿ ಈಟ್ ಅಂತಕ್ಕಂಥದ್ದು ಇದು ಪ್ರೆಸೆಂಟ್ ಫಾರ್ಮ್ P1 ಇದು, ಹೌದಾ? ಹಾಗಾದ್ರೆ P1 ಇದೆ ಅಂದ್ರೆ ಇದು ಫೈನೈಟ್ ವರ್ಬ್. ನಾನು ಈಗಾಗಲೇ ಹೇಳಿದ್ದೇನೆ ಇದರ ಬಗ್ಗೆ. ಫೈನೈಟ್ ವರ್ಬ್, ಇದು ಫೈನೈಟ್ ವರ್ಬ್, ಹೌದಾ? ಇದನ್ನೇ ನಾನು I ate an apple. I ate an apple. ಇಲ್ಲಿ ate ಅಂತಕ್ಕಂಥದ್ದು P2 ಫಾರ್ಮ್, ಇದು eat ಅದು P2 ಫಾರ್ಮ್, ate ಅದಕ್ಕೋಸ್ಕರ ಇದು ಪಾಸ್ಟ್ ಫಾರ್ಮ್, ಇದು ಕೂಡ ಫೈನೈಟ್ ವರ್ಬ್. ಪ್ರೆಸೆಂಟ್ ಫಾರ್ಮ್ ಇದು ಪಾಸ್ಟ್ ಫಾರ್ಮ್. ಇದರಲ್ಲಿ eat ಅಂತಕ್ಕಂಥದ್ದು ಫೈನೈಟ್ ವರ್ಬ್, ate ಅಂತಕ್ಕಂಥದ್ದು ಫೈನೈಟ್ ವರ್ಬ್. ಯಾಕಂದ್ರೆ ವರ್ಬ್ P1 ವರ್ಬ್ P2 ಫೈನೈಟ್ ವರ್ಬ್ಸ್ ಅಂತ ಹೇಳಿದ್ದೇನೆ, ಹೌದಾ? ಅದೇ ರೀತಿಯಾಗಿ I have eaten an apple. I have eaten an apple. I am eating an apple. ಇಲ್ಲಿ eaten ಅಂತಕ್ಕಂಥದ್ದು eat ಅಂತಕ್ಕಂಥ ಕ್ರಿಯಾಪದ P3 ಫಾರ್ಮ್, ಇದು P3 ಫಾರ್ಮ್, ಹೌದಾ? ಅಂಡ್ ಈಟಿಂಗ್ ಅಂತಕ್ಕಂಥದ್ದು P4 ಫಾರ್ಮ್. ಪ್ರೆಸೆಂಟ್ ಫಾರ್ಮ್ ಗೆ ಐನ್ ಹಚ್ಚಿದ್ರೆ P4 ಫಾರ್ಮ್ ಅಂತ ಹೇಳಿದ್ದೇನೆ, ಹೌದಾ? ಈಟ್ ಇದ್ದು P4 ನಲ್ಲಿ ಈಟಿಂಗ್ ಆಗ್ತದೆ, ಹೌದಾ? ಇಲ್ಲಿ ಈಟೆನ್ ಆಗ್ತದೆ. ಅಂಡ್ ಇದು ಈಟೆನ್ ಅನ್ನೋದು ನಾನ್ ಫೈನೈಟ್ ವರ್ಬ್. ಹೇಗೆ ನಾನ್ ಫೈನೈಟ್ ವರ್ಬ್ ಇದು ಈಗಾಗಲೇ ಹೇಳ್ತೀನಿ ನಾನು, ಬಾಣದ ಗುರುತು ಹಾಕಿ. P3 ಫಾರ್ಮ್, P4 ಫಾರ್ಮ್, ಅದೇ ರೀತಿ P5 ಬರೆಸ್ತೇನೆ. P5 ಫಾರ್ಮ್ ನಾನ್ ಫೈನೈಟ್ ವರ್ಬ್ ಅಂತ ಹೇಳಿದ್ದೇನೆ. ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್, ಇನ್ಫಿನಿಟಿವ್, ನಾನ್ ಫೈನೈಟ್ ವರ್ಬ್ಸ್. ಹಾಗಾದ್ರೆ ಇಲ್ಲಿ ಈಟನ್ ಅಂತಕ್ಕಂಥದ್ದು ನಾನ್ ಫೈನೈಟ್ ವರ್ಬ್, ಈಟಿಂಗ್ ಅಂತಕ್ಕಂಥದ್ದು ನಾನ್ ಫೈನೈಟ್ ವರ್ಬ್. ಅಂಡ್ ಐ ಕೇಮ್ ಹಿಯರ್ ಟು ಈಟ್ an apple. ಇಲ್ಲಿ I came here to eat an apple. ಇಲ್ಲಿ to eat ಅಂತಕ್ಕಂಥದ್ದು ಇನ್ಫಿನಿಟಿವ್, ಇದು ಇನ್ಫಿನಿಟಿವ್, ಇದು ಕೂಡ ನಾನ್ ಫೈನೈಟ್ ವರ್ಬ್. ಇದು ಕೂಡ ನಾನ್ ಫೈನೈಟ್. ಹಾಗಾದ್ರೆ ಈಟ್ ಅಂತಕ್ಕಂಥ ಕ್ರಿಯಾಪದ 5 ರಚನೆಗಳನ್ನ ಬಳಸಿಕೊಂಡು ನಾನು ವಾಕ್ಯ ಮಾಡಿದ್ದೇನೆ. ಈಟ್, ಏಟ್, ಈಟನ್, ಈಟಿಂಗ್, ಟು ಈಟ್. ಇವುಗಳಲ್ಲಿ ಈಟ್ ಅಂತಕ್ಕಂಥದ್ದು ಫೈನೈಟ್ ವರ್ಬ್, ಏಟ್ ಅಂತಕ್ಕಂಥದ್ದು ಫೈನೈಟ್ ವರ್ಬ್. ಯಾಕಂದ್ರೆ ವರ್ಬ್ P1 ವರ್ಬ್ P2 ಅಂಡ್ ಈಟನ್ ಅಂತಕ್ಕಂಥದ್ದು ವರ್ಬ್ P3, ಈಟಿಂಗ್ ಅಂತಕ್ಕಂಥದ್ದು ವರ್ಬ್ P4, ಟು ಈಟ್ ಅಂತಕ್ಕಂಥದ್ದು ವರ್ಬ್ P5 ಇನ್ಫಿನಿಟಿವ್ ಫಾರ್ಮ್. ಇವುಗಳೆಲ್ಲವೂ ನಾನ್ ಫೈನೈಟ್ ವರ್ಬ್ಸ್. ಹಾಗಾದ್ರೆ ಇಲ್ಲಿ ನಾವು ಫೈನೈಟ್, ನಾನು ಹೇಳಿದ್ದೇನೆ, ಒಂದು ವಾಕ್ಯ ಪ್ರಾರಂಭವಾಗಬೇಕಾದ್ರೆ, ಒಂದು ವಾಕ್ಯ ಅರ್ಥಪೂರ್ಣವಾಗಿ ಆಗಬೇಕಾದ್ರೆ ಅದಕ್ಕೆ ಫೈನೈಟ್ ವರ್ಬ್ ಬೇಕು, ಕಂಪಲ್ಸರಿ ಫೈನೈಟ್ ವರ್ಬ್. ಯಾಕಂದ್ರೆ ಅದು ಇಂಡಿಪೆಂಡೆಂಟ್ ಆಗಿರ್ತದೆ. ನಾನ್ ಫೈನೈಟ್ ವರ್ಬ್ಗಳು ಫೈನೈಟ್ ಮೇಲೆ ಡಿಪೆಂಡೆಂಟ್ ಆಗಿರ್ತವೆ, ಅವಲಂಬನೆ ಆಗಿರ್ತವೆ, ಡಿಪೆಂಡೆಂಟ್. ಹಾಗಾದ್ರೆ ಇವು ಇಂಡಿಪೆಂಡೆಂಟ್ ಆಗಿದ್ದಾವೆ. ಹಾಗಾದ್ರೆ ಇಲ್ಲಿ ನಾನ್ ಫೈನೈಟ್ ವರ್ಬ್ಗಳು ಈಟಿಂಗ್ ಆಗಿರ್ಬೋದು, ನಾನ್ ಫೈನೈಟ್ ವರ್ಬ್ಗಳು ಡಿಪೆಂಡೆಂಟ್ ಆಗಿರ್ತವೆ. ಡಿಪೆಂಡೆಂಟ್ ಅವಲಂಬಿತವಾಗಿರ್ತವೆ. ಹಾಗಾದ್ರೆ ಯಾವುಗಳ ಮೇಲೆ ಅವಲಂಬಿತವಾಗಿರ್ತವೆ? ಫೈನೈಟ್ ವರ್ಬ್ಸ್ ಗಳ ಮೇಲೆ. ಹಾಗಾದ್ರೆ ಐ ಹ್ಯಾವ್ ಈಟನ್ an apple. ಇಲ್ಲಿ ಫೈನೈಟ್ ವರ್ಬ್ ಯಾವುದು? ಫೈನೈಟ್ ವರ್ಬ್ ಯಾವುದು ಅಂದ್ರೆ ನಾನು ಒಂದು ನೋಟ್ ಹೇಳಿದ್ದೇನೆ. ನೋಟ್ ಏನು? ಆಲ್ ಹೆಲ್ಪಿಂಗ್ ವರ್ಬ್ಸ್ ಅಂಡ್ ಮಾಡೆಲ್ಸ್ ಆರ್ ಫೈನೈಟ್ ವರ್ಬ್ಸ್. ಹಾಗಾದ್ರೆ ಇಲ್ಲಿ ಹ್ಯಾವ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಹೌದಲ್ವಾ? ಅಂಡ್ ಆಮ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಹೌದಲ್ವಾ? ಸೊ ಹಾಗಾದ್ರೆ
ಫೈನೈಟ್ ವರ್ಬ್. ಹಾಗಾದ್ರೆ ಹ್ಯಾವ್ ಮತ್ತು ಆಮ್ ಇಲ್ಲಿ ಫೈನೈಟ್ ವರ್ಬ್. ಫೈನೈಟ್ ವರ್ಬ್ ಆಮ್ ಅಂತಕ್ಕಂಥದ್ದು ಫೈನೈಟ್ ವರ್ಬ್. ಎಲ್ಲಾ ಸಹಾಯಕ ಕ್ರಿಯಾಪದಗಳು ಆಕ್ಸಿಲರಿ ವರ್ಬ್ಸ್ ಬೇರೆ ಯಾವುದೇ ಬರಲಿ, ಅದು ಆಮ್ ಇಸ್ ಆರ್ ಬರಲಿ, ಹ್ಯಾವ್ ಹ್ಯಾಸ್ ಬರಲಿ, ಕ್ಯಾನ್ ಕುಡ್ ಶಾಲ್ ಶುಡ್ ವಿಲ್ ವುಡ್ ಯಾವುದೇ ಬರಲಿ, ಅವುಗಳೆಲ್ಲವೂ ಫೈನೈಟ್ ವರ್ಬ್ಸ್. ಆ ಫೈನೈಟ್ ವರ್ಬ್ ಆದ್ಮೇಲೆ ಬರ್ತಕ್ಕಂಥ ಕ್ರಿಯಾಪದ ನಾನ್ ಫೈನೈಟ್ ವರ್ಬ್. ಇಲ್ಲಿ ಇಟೆನ್ ಅಂತಕ್ಕಂಥದ್ದು ಹ್ಯಾವ್ ಮೇಲೆ ಅವಲಂಬನೆಯಾಗಿದೆ, ಹೌದಾ? ಅದೇ ರೀತಿಯಾಗಿ ಈಟಿಂಗ್ ಅಂತಕ್ಕಂಥದ್ದು ಆಮ್ ಮೇಲೆ ಅವಲಂಬನೆಯಾಗಿದೆ. ಈ ಹ್ಯಾವ್ ಮತ್ತು ಆಮ್ ಆಧರಿಸಿ ನಾವು ಈ ವರ್ಬ್ ಫಾರ್ಮ್ ಗಳನ್ನ ಬಳಸಿದ್ದೇವೆ. ಹೆಲ್ಪಿಂಗ್ ವರ್ಬ್ ಗಳನ್ನ ಆಧರಿಸಿ ನಾವು ಏನ್ ಮಾಡ್ತೇವೆ, ಕ್ರಿಯಾಪದದ ರಚನೆಗಳನ್ನ ಬಳಸ್ತೇವೆ. ಏನು ಕ್ರಿಯಾಪದ ರಚನೆಗಳನ್ನ, ಕ್ರಿಯಾಪದಗಳನ್ನ ಬಳಸೋದು ಫೈನೈಟ್ ವರ್ಬ್ ಆಧರಿಸಿ, ಹೌದಾ? ಹಾಗಾದ್ರೆ ಇಲ್ಲಿ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಬಂದಿದೆ, ಅದು ಫೈನೈಟ್ ವರ್ಬ್. ಅದರ ಮುಂದೆ ಬರ್ತಕ್ಕಂಥದ್ದು P3, ಅದು ನಾನ್ ಫೈನೈಟ್ ವರ್ಬ್. ಇಲ್ಲಿ ಆಮ್ ಅಂತಕ್ಕಂಥದ್ದು ಫೈನೈಟ್ ವರ್ಬ್, ಅದರ ಮುಂದೆ ಬರ್ತಕ್ಕಂಥ ಕ್ರಿಯಾಪದ ನಾನ್ ಫೈನೈಟ್ ವರ್ಬ್. ಅಂಡ್ ಇಲ್ಲಿ ಕೇಮ್ ಅಂತಕ್ಕಂಥದ್ದು ಬಂದಿದೆ, ಐ ಕೇಮ್ ಹಿಯರ್ ಟು ಈಟ್ ಆನ್ ಆಪಲ್. ಇದು ನಾನ್ ಫೈನೈಟ್, ಇದು ಫೈನೈಟ್ ಅಲ್ವಾ? ಹೇಗೆ ಫೈನೈಟ್? ಇದು ವರ್ಬ್ P2. ವರ್ಬ್ P2 ಇದ್ರೆ ಫೈನೈಟ್ ವರ್ಬ್ ಅಂತ ಹೇಳಿದ್ದೇನೆ. ಕಮ್ ಕೇಮ್, ಕಮ್ ಕೇಮ್. ಹಾಗಾದ್ರೆ ಕೇಮ್ ಅಂತಕ್ಕಂಥದ್ದು P2, ಹಾಗಾದ್ರೆ ಇದು ಫೈನೈಟ್. ವರ್ಬ್ P1 P2 ಪ್ರೆಸೆಂಟ್ ಫಾರ್ಮ್ ಪಾಸ್ಟ್ ಫಾರ್ಮ್ ಯಾವತ್ತೂ ಕೂಡ ಫೈನೈಟ್ ವರ್ಬ್ ಗಳಾಗಿ ಕೆಲಸ ಮಾಡ್ತೇವೆ. ಮೊದಲು ಇಲ್ಲಿ ಫೈನೈಟ್ ವರ್ಬ್ ಕೇಮ್ ಆದ್ರೆ ನಾನ್ ಫೈನೈಟ್ ವರ್ಬ್ ಟು ಈಟ್. ಸೊ ಅದಕ್ಕೋಸ್ಕರ ಒಂದು ವಾಕ್ಯದಲ್ಲಿ ಕ್ರಿಯಾಪದಕ್ಕೆ ಸಂಬಂಧಪಟ್ಟಂತೆ ಮೊದಲು ಫೈನೈಟ್ ವರ್ಬ್ ಬರಲೇಬೇಕು. ಈ ಎಲ್ಲಾ ವಾಕ್ಯದಲ್ಲಿ ಫೈನೈಟ್ ವರ್ಬ್ ಮೊದಲು ಬಂದಿದೆ ಇಲ್ಲಿ ನೋಡಿ. ಇಲ್ಲಿ ಈಟ್ ಅಂತಕ್ಕಂಥದ್ದು ಫೈನೈಟ್ ವರ್ಬ್, ಕ್ರಿಯಾಪದದ ಜಾಗದಲ್ಲಿ ಮಾತ್ರ. ಕ್ರಿಯಾಪದ ಜಾಗ ಫೈನೈಟ್ ವರ್ಬ್ ಮೊದಲು ಬಂದಿದೆ. ಇಲ್ಲಿಯೂ ಕೂಡ ಫೈನೈಟ್ ವರ್ಬ್, ಇಲ್ಲಿಯೂ ಕೂಡ ಫೈನೈಟ್ ವರ್ಬ್ ಆದ್ಮೇಲೆ ನಾನ್ ಫೈನೈಟ್ ವರ್ಬ್ ಬಂದಿದೆ. ಇಲ್ಲಿಯೂ ಕೂಡ ಫೈನೈಟ್ ವರ್ಬ್ ಆದ್ಮೇಲೆ ನಾನ್ ಫೈನೈಟ್ ವರ್ಬ್ ಬಂದಿದೆ. ಇಲ್ಲಿ ಕೂಡ ಫೈನೈಟ್ ವರ್ಬ್ ಆದ್ಮೇಲೆ ನಾನ್ ಫೈನೈಟ್ ವರ್ಬ್ ಬಂದಿದೆ. ಸೊ ಹಾಗಾದ್ರೆ ಪ್ರಿಯ ವೀಕ್ಷಕರೇ, ಫೈನೈಟ್ ವರ್ಬ್ಗಳು ಯಾವುವು, ನಾನ್ ಫೈನೈಟ್ ವರ್ಬ್ಗಳು ಯಾವುವು, ಫೈನೈಟ್ ವರ್ಬ್ ದ ಡೆಫಿನಿಷನ್ ಏನು, ನಾನ್ ಫೈನೈಟ್ ವರ್ಬ್ ದ ಡೆಫಿನಿಷನ್ ಏನು, ಅವುಗಳೆಲ್ಲವುದರ ಸಂಪೂರ್ಣವಾದಂತಹ ಅರ್ಥವನ್ನ ತಾವೆಲ್ಲರೂ ಈ ತರಗತಿಯಲ್ಲಿ ಅಧ್ಯಯನ ಮಾಡಿಕೊಂಡಿದ್ದೀರಿ. ಸೊ ಅದಕ್ಕೋಸ್ಕರ 8ನೇ ತರಗತಿಯಿಂದ 12ನೇ ತರಗತಿ, ಅದು ಟಿಇಟಿ ಸಂಬಂಧಪಟ್ಟಾಗಲಿ, ಸಿಇಟಿ ಸಂಬಂಧಪಟ್ಟಾಗಲಿ, ಬೇರೆ ಯಾವುದೇ ಸಂಬಂಧಪಟ್ಟಾಗಲಿ, ತಮಗೆ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಯಾವುದೇ ಕ್ವಶನ್ಗಳು ಬೀಳ್ತಾ ಇದ್ರೆ ಈ ಒಂದು ಫೈನೈಟ್ ನಾನ್ ಫೈನೈಟ್ ಮೇಲೆ ಈ ಎಲ್ಲಾ ಮಾಹಿತಿಯನ್ನ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಸೊ ಪ್ರಿಯ ವೀಕ್ಷಕರೇ, ಈ ಒಂದು ತರಗತಿಯಲ್ಲಿ ಫೈನೈಟ್ ಮತ್ತು ನಾನ್ ಫೈನೈಟ್ ವರ್ಬ್ಗಳ ಬಗ್ಗೆ ತಾವೆಲ್ಲರೂ ಬಹಳಷ್ಟು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಅಂತ ನಾನು ಬಯಸ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.